ಸೊ ಆಬ್ವಿಯಸ್ಲಿ ಮಲ್ಲೇಶ್ವರ ಅಂದ ತಕ್ಷಣ ಫಸ್ಟ್ ನೆನಪಾಗೋದೇನು ಹೇಳು? ಶಿವಣ್ಣ ಅವ್ರದ್ದು ಮೊದಲನೇ ಸಿನಿಮಾ ಸಂತೆಯಲ್ಲಿ ನಿಂತ ಕಬೀರ ಅಂತ, ಅದೇ ನನ್ನ ಫಸ್ಟ್ ಸಿನಿಮಾ. ಸತ್ಯ ಹೇಳು, ಗುರುತಿಸ್ತಾರೆ ಹೆಣ್ಮಕ್ಳು ಕೆರೆ ಕಿತ್ತು ಹೋಗಂಗ್ ಹೊಡಿಯಕ್ ಬಿಡ್ತಾರೆ. ಈಗ ಯಾಕಂದ್ರೆ ಸಾಮಾನ್ಯವಾಗಿ ಯಾರು ಹೇಳಕ್ ಹೋಗಲ್ಲ, ನಾವೇನಾದ್ರು ಕ್ಯಾರೆಕ್ಟರ್ ಮಾಡ್ತಾ ಇದೀವಿ ಅಂದ್ರೆ ನೀನೊಂದು ಕ್ಯಾರೆಕ್ಟರ್ ಮಾಡ್ತಿದ್ದಪ್ಪ ನಿನ್ ಸಿನಿಮಾದಲ್ಲಿ ಅಂತ ಹೇಳ್ತಾರೆ. ಬಟ್ ನಮ್ಮ ಹಾಸ್ಟೆಲ್ ಹುಡುಗರು ಟೀಮಲ್ಲಿ ಅನಿಲ್ ಹುಲಿ ಅವರೇ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಸೊ ಜಾಸ್ತಿ ಹಂಗೆ ಯೋಚನೆ ಮಾಡ್ತಾ ಇದ್ದೆ ಅನ್ಸುತ್ತೆ, ಏನಕ್ಕೆ ಈ ರೇಂಜಿಗೆ ಮರ್ಯಾದೆ ಕೊಡ್ತಾನೆ ಅಂತ. ಸೀನೇ ಇಲ್ಲ, ಅದು ಒಂಚೂರು ಏನೋ ಕೊಡ್ಬೇಕಲ್ಲಪ್ಪ ಸ್ಟಾರ್ಟಿಂಗು. ಅದೇ ಅಂದ್ರೆ ನಾಟಕ ಮಾಡ್ತಿದ್ಯಾ ಅಂತ, ತೆರೆ ಮೇಲೆ ಮಾಡೋದನ್ನ ತೆರೆ ಹಿಂದೆ ಮಾಡ್ತಿದ್ಯಾ ಕೃಷ್ಣ. ನಾವು ಎರಡು ಕಡೆ ಬರ್ತೀವಲ್ಲ, ನಿಗೂ ಗೊತ್ತು, ಅದು ಎಲ್ಲರೂ ಅಷ್ಟೇ ಅಲ್ಲ, ನಾವು ಮಾಡಲ್ಲಪ್ಪ ಗೊತ್ತು ಸರ್. ಓಕೆ, ಸೊ ಜಾಸ್ತಿ ನಾನು ಆದಷ್ಟು ಕ್ಯಾಶುಯಲ್ ಆಗಿ ಮಾತಾಡ್ತೀನಿ, ನೀನು ಅಷ್ಟೇ ಕ್ಯಾಶುಯಲ್ ಆಗಿ ಮಾತಾಡು. ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ. ಸೊ ನನ್ನ ಉದ್ದೇಶ ಇದ್ದಿದ್ದೆ ಏನು, ಯೂಶಲಿ ಇಂಟರ್ವ್ಯೂ ಅಂದರೆ ಯಾವ್ದಾದ್ರು ಸ್ಟುಡಿಯೋ ಸೆಟಪ್ಪಲ್ಲಿ ಮಾಡ್ತಾರೆ, ನನಗೆ ಅದು ಬೇಡ, ಅದು ಯೂಶುವಲ್ ಆಗುತ್ತೆ. ಸೊ ಯಾವ್ದಾದ್ರು ಐಕಾನಿಕ್ ಬ್ಯಾಂಗ್ಳೂರ್ ಪ್ಲೇಸಸಲ್ಲಿ ಹೋಗಿ ಮಾಡುವ ಅಂತ. ಸೊ ಈ ಕಡೆ ಬರಲಿಲ್ಲ, ಮಲ್ಲೇಶ್ವರದ ಕಡೆ ಬರಲಿಲ್ಲ. ಸೊ ಆಬ್ವಿಯಸ್ಲಿ ಮಲ್ಲೇಶ್ವರ ಅಂದ ತಕ್ಷಣ ಫಸ್ಟ್ ನೆನಪಾಗೋದೇನು ಹೇಳು? ಕಾಡು ಮಲ್ಲೇಶ್ವರ ದೇವಸ್ಥಾನ, ಮತ್ತೆ ಈ ಸುತ್ತಮುತ್ತ ಪರಿಸರ, ಮರ ಗಿಡಗಳು ಅಷ್ಟೇ. ಸೊ ಹಾಗಾಗಿ ನಮಗೆ ಇದಕ್ಕಿಂತ ಇನ್ನೊಂದು ಜಾಗ ಬೇಡ ಅಂತ ಅಂದ್ಕೊಂಡು, ಸೊ ಇವತ್ತು ತುಂಬ ರಶ್ ಇರೋದ ಕಾರಣ ಎಲ್ಲ ಒಂದು ಕಡೆ ಸಿಕ್ಕಿದೆ, ಚೆನ್ನಾಗಿ ಒಳ್ಳೆ ಬ್ಯಾಕ್ಗ್ರೌಂಡು ಸಿಕ್ತು. ಸೊ ದೇವ್ರ ಹತ್ರ ಇಂಥ ಒಂದು ವಿಗ್ರಹದ ಕೆಳಗಡೆ ಮಾತಾಡ್ತಾ ಇದ್ದೀವಿ. ಮುಂದೆ ಇನ್ನೂ ಒಳ್ಳೇದಾದರೆ ಅದೇ ನಮಗೆ ಖುಷಿ ಇಬ್ರಿಗೂ. ಈ ಪಾಡ್ಕಾಸ್ಟ್ ಅಂದ್ರೆ ಹೆಂಗ್ ಮಾಡ್ತಾರೆ ಮಗ ನಿನ್ ಪ್ರಕಾರ? ಇಂಟರ್ವ್ಯೂ ಅಂದ್ರೆ ಹೆಂಗ್ ಮಾಡ್ತಾರೆ? ಎಲ್ಲ ಒಂದು ಸ್ಟುಡಿಯೋದಲ್ಲಿ ಪಕ್ಕ ಮಾಡ್ತಾರೆ, ಪಾರ್ಕು ಎಲ್ಲ ಕಡೆನೂ ಮಾಡ್ತಾರೆ. ಅದೇ ಒಂದು ಕ್ಯಾಂಡಿಡೇಟ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಅವ್ರು ಉತ್ತರ ಕೊಡ್ತಾ ಹೋಗ್ತಾರೆ. ಸೊ ಎಲ್ಲ ಕಡೆ. ಬಟ್ ಆದ್ರೆ ಒಂದು ಏನು ಅಂದ್ರೆ, ಈ ಬೆಂಗಳೂರಿನ ಐಕಾನಿಕ್ ಪ್ಲೇಸಸ್ ಅಲ್ಲಿ ಯಾರು ಮಾಡಿಲ್ಲ ಅಂತ ನನ್ನ ಭಾವನೆಯಿಂದ ಈ ರೀತಿ ಒಂದು ಇದನ್ನ ಮಾಡೋಣ ಅಂತ. ಸೊ ಮತ್ತೆ ಹೇಳಿ, ಏನ್ ಮಾಡ್ತಾ ಇದ್ದೀರಿ? ಹಾಸ್ಟೆಲ್ ಹುಡುಗರು ಸಿನಿಮಾ ಆದ್ಮೇಲೆ ಒಂದಷ್ಟು ನಿರ್ದೇಶಕರ ಜೊತೆ ಮಾತುಕತೆ ನಡೀತಾ ಇದೆ. ಸೊ ಯಾವ್ದು ಇನ್ನೂ ಫೈನಲ್ ಆಗಿಲ್ಲ. ಹಾಗೆ ಈಗ ನೀನು ಅನಿಲ್ ಹುಲಿಯಾ ಅಂತ ನನಗೆ ಗೊತ್ತು, ನನ್ನ ಫ್ರೆಂಡ್ಸ್, ನಮ್ಮ ಫಿಲ್ಮ್ ಫ್ರೆಂಡ್ಸ್ ಕೆಲವರಿಗೆ, ರಂಗಭೂಮಿ ಅವರಿಗೆ, ರಂಗಭೂಮಿ ಬಹುತೇಕ ಎಲ್ರಿಗೂ ಗೊತ್ತು. ಬಟ್ ಆದ್ರೆ ಒಂದು ಮೇನ್ ಆಗಿ ಒಂದು ಕಾಮನ್ ಆಡಿಯನ್ಸ್ಗೆ, ಚಾನಲ್ ನೋಡ್ತಾ ಇರೋರಿಗೆ ಒಂದು ಜಸ್ಟ್ ಇಂಟ್ರೊಡಕ್ಷನ್ ಅಂದ್ರೆ ಏನ್ ಹೇಳ್ತೀರಿ? ಇಂಟ್ರೊಡಕ್ಷನ್, ನಾನು ಹುಟ್ಟಿದ್ದು ಮೈಸೂರಲ್ಲಿ, ನಂದು ವಿದ್ಯಾಭ್ಯಾಸನೂ ಎಲ್ಲ ಮೈಸೂರಲ್ಲಿ ನಡೀತು. ಬಗ್ನಿ ಸ್ಕೂಲು, ಮತ್ತೆ ಮರಿಮಲ್ಲಪ್ಪ ಬನ್ಯಾಸ್ ಕಾಲೇಜು, ಅಲ್ಲಿ PUC ವರೆಗೂ ಆಗಿ ಡಿಗ್ರಿನ ಡಿಸ್ಕಂಟಿನ್ಯೂ ಮಾಡಿದೆ. ಸೊ ಅದಾದ್ಮೇಲೆ ಗಾಂಧಿನಗರದಲ್ಲಿ ಅವಕಾಶಕ್ಕೋಸ್ಕರ ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ಅಂತೇಳಿ ಬಂದು ಒಂದಷ್ಟು ಅವಕಾಶಗಳಿಗೆಲ್ಲ ಅಲ್ದು, ಅಂದ್ರೆ ಏನಂತಾರೆ ಸೈಕಲ್ ಹೊಡೆದು ಒಂದಷ್ಟು 2-3 ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಾದ್ಮೇಲೆ ಮಲೆಗಳಲ್ಲಿ ಮದುಮಗಳದು ಒಂದು ಇಂಟರ್ವ್ಯೂ ನೋಡಿದೆ, ಅಂದ್ರೆ ಪೇಪರಲ್ಲಿ ಈ ಥರ ಕಲಾವಿದರು ಬೇಕಾಗಿದ್ದಾರೆ ಅಂತ. ಆ ಇಂಟರ್ವ್ಯೂನ ನೋಡ್ಕೊಂಡು ನಾನು ಆ ಪೇಪರ್ ಕಟಿಂಗ್ಸ್ನ ನೋಡಿ ಆ ಇಂಟರ್ವ್ಯೂ ಮೈಸೂರಿಗೆ ಹೋಗಿದ್ದು. ಅಲ್ಲಿ ನಾನು ಆ ನಾಟಕಕ್ಕೆ ಸೆಲೆಕ್ಟ್ ಆಗಿದ್ದು, ಹುಲಿಯಾ ಕ್ಯಾರೆಕ್ಟರ್ಗೆ. ಸೊ ಬಟ್ ನಮಗೂ ಗೊತ್ತಿರಲಿಲ್ಲ ಆ ನಾಟಕ ಎಲ್ಲ ಅಷ್ಟು ಒಳ್ಳೆ ಫೇಮಸ್ ಆಗುತ್ತೆ ಅಥವಾ ನಮ್ಮ ಕ್ಯಾರೆಕ್ಟರ್ ಅಷ್ಟು ರೆಕಗ್ನೈಸ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ನಾನು ಆ ನಾಟಕದಲ್ಲಿ ಮಾಡಿದ್ದು ಹುಲಿಯಾ ಅಂತ ಒಂದು ನಾಯಿ ಪಾತ್ರ. ಅದು ಇವತ್ತು ಇಲ್ಲಿ ಮಟ್ಟಿಗೆ ಬಂದಿದೆ. ಇಷ್ಟು ಅದು ಮೇನ್. ಅದಾದ್ಮೇಲೆ ಸಿನಿಮಾ ಆ ನಾಟಕ ಆದ್ಮೇಲೆ ನನಗೆ ಇವರು ನಮ್ಮ ಕಬಡ್ಡಿ ಬಾಬು ಅನ್ನೋರು ಪರಿಚಯ ಆದ್ರು ಸರ್. ಶಿವಣ್ಣ ಅವ್ರದ್ದು ಮೊದಲನೇ ಸಿನಿಮಾ ಸಂತೆಯಲ್ಲಿ ನಿಂತ ಕಬೀರ ಅಂತ, ಅದೇ ನನ್ನ ಫಸ್ಟ್ ಸಿನಿಮಾ. ಆ ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು. ಅದಾದ್ಮೇಲೆ ನೆಕ್ಸ್ಟ್ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಚಿಕ್ಕಣ್ಣ ಅವ್ರ ಜೊತೆ ಹ್ಯಾಪಿ ಬರ್ತ್ಡೇ ಅಂತ ಆ ಸಿನಿಮಾ, ಮಹೇಶ್ ಸುಖದರೆ ಅವ್ರ ಡೈರೆಕ್ಟ್ರು, ಅದು ಮಾಡಿದೆ. ಸೊ ನಿತಿನ್ ಹಾಸ್ಟೆಲ್ ಹುಡುಗರಿಗೆ ಕಾಸ್ಟ್ ಮಾಡಿ ನಮ್ಗೊಂದು ಒಳ್ಳೆ ಬ್ರೇಕ್ ಅಂತ, ಅಂದ್ರೆ ಈಗ ಯಾಕಂದ್ರೆ ನಮಗೆ ಕಲಾವಿದ್ರನ್ನ ಹೋದ್ರು ಗುರ್ತಿಸೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಮ್ಗೀಗ ಹಾಸ್ಟೆಲ್ ಹುಡುಗರಿಂದ ನಮ್ಮನ್ನ ಎಲ್ಲಾ ಕಡೆ ನೀವು ಆ ಪಾತ್ರ ಮಾಡಿದ್ರಿ ಅಂತ ಹೇಳಿ ಗುರುತಿಸ್ತಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಸತ್ಯ ಹೇಳು, ಗುರುತಿಸ್ತಾರೆ ಹೆಣ್ಮಕ್ಳು ಕೆರೆ ಕಿತ್ತು ಹೋಗಂಗ್ ಹೊಡಿಯಕ್ ಬಿಡ್ತಾರೆ. ಇಲ್ಲ ಏನಿಲ್ಲ, ಅದು ಪಾತ್ರ ಅಷ್ಟೇ ನಾವು ಪ್ಲಾನ್ ಮಾಡಿರೋದು. ಎಷ್ಟೋ ಭಾಗ ಕಲಾವಿದನ್ಗೆ ಪಾತ್ರ ಅಷ್ಟೇ ಮುಖ್ಯ. ನಾನು ಕಳ್ಳನ ಪಾತ್ರ ಮಾಡ್ತೀನೋ ಅಥವಾ ಸತ್ಯವಂತನ ಪಾತ್ರ ಮಾಡ್ತೀನೋ ಅದೆಲ್ಲ ಮುಖ್ಯ. ನಾವೆಷ್ಟು ಜೀವಿಸ್ತೀವಿ, ನಾವೆಷ್ಟು ಅದನ್ನ ಪ್ರೇಕ್ಷಕರಿಗೆ ಮುಟ್ಟಿಸ್ತೀವಿ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಸೊ ಆ ಇದರಲ್ಲಿ ಹಾಸ್ಟೆಲ್ ಹುಡುಗರಲ್ಲಿ ನಾನು ಅದೊಂದು ಪಾತ್ರ ಮಾಡಿದ್ದೀನಿ. ಯಾಕಂದ್ರೆ ನಾನೊಬ್ಬ ಮುಗ್ಧ, ಎಲ್ರಿಗೂ ಗೊತ್ತು. ಅಂದ್ರೆ ಸತ್ಯದ ತಲೆ ಮೇಲೆ ಹೊಡೆದಂತ ಸುಳ್ಳಿದು ಗೊತ್ತಿರೋ ವಿಷಯ ಎಲ್ರು. ಅಲ್ಲಿಂದ ಇದಾಯ್ತು. ಆಮೇಲೆ ಮನೇಲಿ ಹೆಂಗೆ ಅಂತ ಗುರು, ಹಿಂಗ್ ಒಪ್ಪಿಸ್ದೆ ಮನೇಲಿ ಹೆಂಗೆ? ನಾಟಕ ಅಲ್ಲ, ನಮ್ಮಲ್ಲೂ ಅಷ್ಟೇ, ನಮ್ಮ ಎಲ್ಲರ ಮನೇಲೂ ನಾಟಕ ಸಿನಿಮಾ ಹೋಗ್ತೀನಿ, ಅಲ್ಲೇ ಬೆಳಿತೀನಿ ಅಂದ್ರೆ ಒದಿಯಕ್ ಶುರು ಮಾಡ್ತಾರೆ. ಬಟ್ ಹೆಂಗೆ ನಿಮ್ಮಲ್ಲಿ ಹೆಂಗೆ? ನಮ್ಮನೇಲಿ ಒದೆಯೋದಲ್ಲ, ನಮ್ಮನೇಲಿ ಬೈದ್ರು. ನಮ್ಮ ಇಡೀ ಫ್ಯಾಮಿಲಿ ಯಾರು ನಾಟಕ ಸಿನಿಮಾ ಅಂತೆಲ್ಲ ಹೋಗಿಲ್ವಲ್ಲಪ್ಪ ಹಾಗೆ ಹೀಗೆ ಅಂದ್ರು. ಸೊ ನಾವು ಒಂದ್ಸಲ ಡಿಸೈಡ್ ಮಾಡಿ ಆಗೋಗಿತ್ತು ಈ ತರ ಫಿಲಮಲ್ಲಿ ಕೆಲಸ ಮಾಡ್ಬೇಕು ಅಂತೇಳಿ. ಸೊ ಆಯ್ತು ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗ್ ಕಟ್ ಮಾಡಿದ್ರೆ ಮನೆ ಬಿಟ್ಟು ಬಂದು 1-1.5 ತಿಂಗಳು ಎಲ್ಲ ಕಡೆ ಅಲ್ದು ಕೊನೆಗೆ ಅದೆಲ್ಲ ಜರ್ನಿ ಎಲ್ಲ ಮುಗಿದು ಆಮೇಲೆ ನಮ್ಮ ಮನೇಲಿ ಗೊತ್ತಾಗಿದ್ದು ಯಾವಾಗ ಅಂದ್ರೆ, ಈ ಮಲೆಗಳಲ್ಲಿ ಮದುಮಗಳು ನಾಟಕ ಮೈಸೂರಲ್ಲಿ ಮಾಡಾದ್ಮೇಲೆ ನನ್ನ ಬಗ್ಗೆ ಒಂದು ಪೇಪರ್ ಆರ್ಟಿಕಲ್ ಬಂತು ಕನ್ನಡಪ್ರಭದಲ್ಲಿ. ಆ ಆರ್ಟಿಕಲ್ ನಮ್ಮ ಮನೇಲಿ ನೋಡಿ ಗೊತ್ತಾಗಿದೆ. ಯಾಕಂದ್ರೆ ನಾನು ನಾಟಕದಲ್ಲಿ ಮಾಡ್ತಿದ್ದೀನಿ ಅಂತ ನಮ್ಮ ಮನೇಲಿ ಎಲ್ಲೂ ಹೇಳಿರ್ಲಿಲ್ಲ. ಅವರ
ಪೇಪರಲ್ಲಿ ಆರ್ಟಿಕಲ್ ನೋಡಿ ನಮ್ಮನೆಯಿಂದನೇ ಫೋನ್ ಮಾಡಿದ್ರು, ಈ ಥರ ಏನೋ ನಾಟಕ ಮಾಡ್ತಿದ್ಯಾ ಅಂತಲ್ಲಪ್ಪ ಅಂತ. ನಾಟಕ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಅದಾದ್ಮೇಲೆ ಮೈಸೂರಲ್ಲಿ ಒಂದು 15 ಶೋ ಮುಗಿದಾದ್ಮೇಲೆ ರಂಗಾಯಣದಲ್ಲಿ ಒಂದು ವರ್ಷ ಡಿಪ್ಲೊಮಾ ಇನ್ ಥಿಯೇಟರ್ ಅಂತ ಆ ಕೋರ್ಸ್ನ ಸೇರಿಸ್ಕೊಂಡು ಹೌದಾ, ಒಂದು ವರ್ಷ ಸರ್ಟಿಫಿಕೇಟ್ ಕೋರ್ಸು ಇರ್ಲಿ ಅಂದ್ಬಿಟ್ಟು, ಅಂದ್ರೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಅಂದ್ಬಿಟ್ಟು ಮಾಡಿದ್ದು. ಬಟ್ ನಂಗೆ ನಿಜವಾಗ್ಲೂ ನಾಟಕಕ್ಕೆ ಬಂದಿದ್ದು ಒಂದು ಒಳ್ಳೆ ಕಾನ್ಫಿಡೆನ್ಸು, ಮತ್ತೆ ನಮ್ಮ ಜರ್ನಿ ಶುರು ಆಗೋದಕ್ಕೆ ನಮಗೆ ಅಂದ್ರೆ ನಮ್ಮ ರೂಟ್ ಇರುತ್ತಲ್ಲ, ಯಾವ್ದು ಹೋದ್ರೆ ರೂಟ್ ಕರೆಕ್ಟ್ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಾಯ್ತು. ಸೊ ರಂಗಭೂಮಿ ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಸರಿ ಸರ್. ಸೊ ರಂಗಭೂಮಿ ಅಂದಾಗ ಅದೇ, ಸೊ ನಿಮ್ದು ಈಗ ರಂಗಭೂಮಿ ಜರ್ನಿ ಅಂದ್ರೆ ಫಸ್ಟ್ ತಲೆಗೆ ಬರೋದೇ ಮಲೆಗಳಲ್ಲಿ ಮದುಮಗಳು. ಸೊ ಅದ್ರ ಬಗ್ಗೆ, ಆ ಪ್ರಾಸೆಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳೋದಾದ್ರೆ, ಅದೇ ನಮ್ಗೆ ಗೊತ್ತು ಅಂದ್ರೆ ನೋಡ್ಕೊಂಡು ನಮ್ಗೆ ಗೊತ್ತು, ಅದು 8 hours ನಾಟಕ ಇದ್ದಿದ್ದು, ಇಡೀ ರಾತ್ರಿ ಕೂತ್ಕೊಂಡು ನೋಡ್ತಾ ಇದ್ವಿ, ಅಂದ್ರೆ ಸ್ಟೇಜ್ ಚೇಂಜ್ ಇತ್ತು ಎಲ್ಲ ಹೌದು. ಬಟ್ ಇಟ್ಸ್ ನಾಟ್ ಅನ್ ಈಸಿ ಜಾಬ್ ಟು ಬ್ರಿಂಗ್ ಅನ್ 8 hours ಪ್ಲೇ ಇನ್ ಟು ಸ್ಟೇಜ್. ತುಂಬಾ ಕಷ್ಟ ಅದು. ರಾತ್ರಿಗಟ್ಟು ನಿನ್ನ ನಿದ್ದೆ ಬಿಟ್ಟು ಜನ ಏನಕ್ಕೆ ನಾಟಕ ನೋಡಕ್ ಬರ್ಬೇಕು? ಸೊ ಅದ್ರ ಬಗ್ಗೆ ಆ ಪ್ರಾಸೆಸ್ ನಿಮ್ಗೆ ಹೆಂಗ್ ಧೈರ್ಯ ಬಂತು? ಯಾಕಂದ್ರೆ 8 hour ಹೆಂಗೆ ಸಾಧ್ಯ ಅದು? ಅದ್ರ ಬಗ್ಗೆ ಒಂದ್ ಸ್ವಲ್ಪ. ಅದು ಫಸ್ಟ್ ನಾವು ಮೈಸೂರಿಗೆ ಹೋಗಿ ಇಂಟರ್ವ್ಯೂ ಕೊಟ್ಟಾಗ ಯಾವ್ದು ಕ್ಯಾರೆಕ್ಟರ್ಗಳನ್ನೆಲ್ಲ ಫೈನಲೈಸ್ ತರ ಮಾಡಿರ್ಲಿಲ್ಲ, ನಾಯಿ ಕ್ಯಾರೆಕ್ಟರ್ನು ಅಷ್ಟೇ. ಸೊ ಸುಮ್ನೆ ನಾನು ಗುಂಪಲ್ಲಿ ಕ್ಯಾರೆಕ್ಟರ್ ಬಿಟ್ಟು ನಂಗೆ ನಾಟಕ ಪ್ರೊಸೆಸ್ ಹೇಳ್ತಾ ಇರೋದು. ಅವ್ರೇನ್ ಮಾಡ್ತಿದ್ರು ಅಂದ್ರೆ, ಅಲ್ಲಿ ಸೀನಿಯರ್ ಆರ್ಟಿಸ್ಟ್ ಗಳೆಲ್ಲ ತುಂಬಾ ಚೆನ್ನಾಗಿ ರಂಗಾಯಣದಲ್ಲಿ ಒಂದು 15 ಜನ ಇದ್ರು. ಅವ್ರ ಜೊತೆಗೆ ನಾವು ಒಂದು ಹೊಸ ಹುಡುಗರುಗಳು ಒಂದು 30 ಜನ. ಅವ್ರು ಬರೀ ಇಂಪ್ರೂವೈಸೇಷನ್ ಅಂದ್ರೆ ಗೊತ್ತಿರುತ್ತೆ ನಿನ್ಗೆ, ಫ್ರೇಮ್ ಫೋಟೋ ಇಂಪ್ರೂವೈಸೇಷನ್ ಅಂದ್ರೆ ಗೊತ್ತಿರುತ್ತೆ. ಒಂದೊಂದು ಅಧ್ಯಾಯಗಳನ್ನ ಕೊಟ್ಬಿಟ್ಟು ಎಲ್ಲರಿಗೂ ಇಂಪ್ರೂವೈಸೇಷನ್ ಮಾಡಕ್ಕೆ ಹೇಳ್ತಾ ಇದ್ರು. ಆತರ ಇಂಪ್ರೂವೈಸೇಷನ್ ಮಾಡ್ಕೊಂಡು ನಾವು ಒಂದು 10 ನಿಮಿಷ 15 ನಿಮಿಷ ಸೀನ್ ನ ಕಟ್ತಾ ಇದ್ವಿ. ಡೈಲಿ ಪ್ರೋಸೆಸ್ ಆತರ ಕಟ್ಟೋದ್ರಿಂದ ನಮಗೆ ಒಂದು ಕಾನ್ಫಿಡೆನ್ಸ್ ಬಂತು. ಮತ್ತೆ ಆ ನಾಯಿ ಕ್ಯಾರೆಕ್ಟರ್ನು ಸಹ ಯಾವ್ದು ಫೈನಲ್ ಮಾಡಿರ್ಲಿಲ್ಲ. ಒಂದಿನ ಹಿಂಗೆ ಇದು ಮಾಡ್ಬೇಕಾದ್ರೆ ನಮ್ಗೆ ಅವರು ಈ ತರ ನಾಯಿ ಕ್ಯಾರೆಕ್ಟರ್ ಯಾರು ಫೈನಲ್ ಮಾಡ್ಬೇಕು ಅಂದಾಗ ನಾವು ಒಂದು 3 ಜನ ಇಂಟರ್ವ್ಯೂ ತರ ಹೋಗ್ತೀವಿ. ಸೊ ಹೋಗಾದ್ಮೇಲೆ ಅವ್ರು ಯಾರು ಏನೇನ್ ಮಾಡ್ತೀರಾ ನೋಡಿ ಅಂದ್ರು. ನಾನು ಒಂದ್ ಸ್ವಲ್ಪ ಆಕ್ರೋಬಿಟಿಕ್ಸ್ ಮಾಡಿದೆ, ಕೈಯಲ್ಲಿ ನಡೆಯೋದು ಅವೆಲ್ಲ. ಅವಾಗ ನೀನ್ ಸೆಲೆಕ್ಟ್ ಕಣೋ ಅಂತ ಹೇಳಿದ್ರು. ನನ್ಗೆ ಆಮೇಲೆ ಗೊತ್ತಾಗಿದ್ದೇನು ಅಂದ್ರೆ, ಸುಮ್ನೆ ಅವರು ನನ್ನ ಕಾದಂಬರಿ ಪೂರ್ತಿ ಓದಿರ್ಲಿಲ್ಲ. ಸುಮ್ನೆ ನಾಯಿ ಮೂಮೆಂಟ್ ಎಲ್ಲೆಲ್ಲಿ ಕೊಡುತ್ತೆ ಗುತ್ತಿ ಹಿಂದೆ ಅಲ್ಲೋಡು ಇಲ್ಲೋಡು ಅಂತಿರು. ನಾನು ಇದೇನಪ್ಪ ಇದೊಳ್ಳೆ ನಾಯಿ ಪಾಡಾಗೋಯ್ತಲ್ಲ, ಸುಮ್ನೆ ಅಲ್ಲೋಡು ಇಲ್ಲೋಡು ಅಂತ ಹೇಳ್ತಾನೆ ಅಂತ ಅನ್ಕೊಂಬಿಟ್ಟೆ. ಆಮೇಲೆ ನಂಗೆ ಇನ್ನೊಂದು ಮೇಜರ್ ಡಿಸಪಾಯಿಂಟ್ ಆಗಿದ್ದೇನು ಅಂದ್ರೆ, ಆ ಮಾಸ್ಕ್ ಹಾಕ್ಬಿಡೋರು ನಾಯಿದು. ಆ ಮಾಸ್ಕ್ ಹಾಕಿದ್ರೆ ಏನಪ್ಪ, ನನ್ನ ಮಕ್ಕಳು ಯಾರು ಕೇಳಿದ್ರೆ ನಾವು ಯಾವ ಪಾತ್ರ ಮಾಡಿದ್ವಿ ಅಂತ ಹೇಳಿದ್ರೆ ಏನ್ ಹೇಳೋದ ಅಂದ್ಬಿಟ್ಟು ಹೋಗಿ ಡೈರೆಕ್ಟ್ ಹತ್ರ, ಸರ್ ನಮ್ಗೆ ಈ ನಾಯಿ ಪಾತ್ರ ಮಾಡ್ತೀನಿ, ಇದ್ರ ಜೊತೆಗೆ ಯಾವ್ದಾದ್ರು ಬೇರೆ ಪಾತ್ರ ಕೊಟ್ಬಿಡಿ ಅಂತ ಕೇಳಿದ್ದು ಇದೆ. ಅವ್ರಿದ್ದಾರೆ, ಇಲ್ಲ ಕಣೋ ಇದು ತುಂಬಾ ಒಳ್ಳೆ ಪಾತ್ರ, ಸೊ ಈ ಪಾತ್ರ ಮಾಡಾದ್ಮೇಲೆ ನೀನ್ ಬೇರೆದ್ ಮಾಡಕ್ಕೆ ಅಷ್ಟೆಲ್ಲ ಎನರ್ಜಿ ಆಗಲ್ಲ ಕಣೋ, ಇದನ್ನೇ ಮಾಡು ಅಂತ ಹೇಳಿದ್ರು. ಸೊ ಪ್ರೋಸೆಸ್ ನಡೀತಾ ಇತ್ತು. ನನ್ಗೊಂದ್ ಕಡೆ ಇದು ಮನ್ಸಿಲ್ಲ, ಇದ್ಯಾವ್ದು ಎಲ್ಲ ನನ್ನ ಮಕ್ಳು ಎಂತೆಂತ ಬಣ್ಣದ ಬಟ್ಟೆಗಳು ಹಾಕತ್ತಾರೆ, ನಾ ಯಾವ್ದೋ ಕಪ್ಪು ಬಟ್ಟೆ ಹಾಕೊಂಡು ಮೂಲೆಯಲ್ಲಿ ಕುತ್ಕೋಬೇಕಲ್ಲ ಅಂತ ಇದು ಅನ್ಸಿರೋದು. ಆಮೇಲೆ ಕಾದಂಬರಿ ಬೇರೆ ಪೂರ್ತಿ ಓದಿರ್ಲಿಲ್ಲ. ಅದಾದ್ಮೇಲೆ ನನ್ಗೆ ನನ್ನ ಅಧ್ಯಾಯಗಳು ಮಾತ್ರ ಓದಕ್ ಶುರು ಮಾಡಿದೆ. ಆ ಗುತ್ತಿದು ಮತ್ತೆ ಹುಲಿಯಿಂದ ಏನ್ ಬಾಂಡಿಂಗ್ ಇರುತ್ತೆ ಅಂತ. ಆಮೇಲೆ ಅಲ್ಲಿ ಆ ಲೋಕಲ್ ನಾಯಿಗಳನ್ನೆಲ್ಲ ಅಬ್ಸರ್ವ್ ಮಾಡಕ್ ಶುರು ಮಾಡಿದೆ. ನಾಯಿ ಖುಷಿಯಾದಾಗ ಯಾವ ತರ ಬಿಹೇವ್ ಮಾಡುತ್ತೆ, ಬೇಜಾರಾದಾಗ ಯಾವ ತರ ಮಾಡುತ್ತೆ, ಅದ್ರದ್ದು ಯಾವ್ದೋ ಒಂದು ಭಾಷೆ ಇರುತ್ತೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಹೋದೆ. ಸುಮ್ಮನೆ ಮಾಡ್ತಾ ಹೋದೆ. ಆ ನಾಟಕದ ರಿಹರ್ಸಲ್ ನಡಿಬೇಕಾದ್ರೆ ನಂಗೆ ವಿಕಾಸ್ ಅಂತ ನಮ್ಮ ಜೊತೆ ಆಕ್ಟ್ ಮಾಡ್ತಿದ್ದ ಹುಡುಗ, ಅವನು ಇಲ್ಲ ಮಗ ನಾಟಕ ತುಂಬಾ ಚೆನ್ನಾಗಿ ಬರ್ತಿದೆ, ಮತ್ತೆ ನೀನು ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಮಾಡ್ತಿದ್ಯಾ ಅಂತ ಹೇಳ್ದ. ಅವಾಗ ನಂಗೆ ಒಂದ್ ಸ್ವಲ್ಪ ಎಲ್ಲ ಸಣ್ಣ ಕಾನ್ಫಿಡೆನ್ಸ್, ಓ ಪರವಾಗಿಲ್ಲ ಏನೋ ಮಾಡ್ತಾ ಇದೀವಿ ಅಂತ ಅನ್ಸ್ತು. ಬಟ್ ಆದ್ರೂ ನನಗೆ ಡೌಟ್ ಇತ್ತು, ಈ ನಾಟಕ ಏನ್ ಜನ ನಮ್ಮನ್ನು ಗುರುತಿಸ್ತಾರ ಅಂತ. ಯಾಕಂದ್ರೆ ನಾನ್ ಮಾಡ್ತಿದ್ದೊಂದು ನಾಯಿ ಪಾತ್ರ, ಆಮೇಲೆ ಅಲ್ಲಿ ಕಲಾವಿದರು ಬಂದು ಒಂದು 60 ಜನ ಇದ್ರು, ಎಲ್ಲ ಬೇರೆ ಬೇರೆ ಪಾತ್ರಗಳೆಲ್ಲ ಮಾಡೋರು. ಸೊ ನಮ್ಮನ್ನ ಇವ್ರಗಳ ಮಧ್ಯೆ ಎಲ್ಲಿ ಗುರುತಿಸ್ತಾರೆ ಅಂತ ಮಾರ್ಚಿ ಅನ್ಸುತ್ತೆ ಫಸ್ಟ್ ಶೋ ಶುರುವಾಗಿದ್ದು. ಮೊದಲನೇ ಶೋ ಶುರು ಆಯ್ತು, ಮಳೆ ಬಂದು ರಾತ್ರಿ 1:30ವರೆಗೂ ನಾಟಕ ನಿಲ್ಲಿಸಿ ಮತ್ತೆ ಶುರು ಮಾಡಿದ್ವಿ. ನಾಟಕ ನೋಡಿರೋರಿಗೆ ಆ ಸುಬ್ಬಣ್ಣ ಹೆಗಡೆ ಏನ್ ಸಾವಾಗುತ್ತೆ ಅಲ್ಲಿಗೆ ನಾಟಕ ಕ್ಲೋಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ನಾಟಕ ಪೂರ್ತಿ ಆಗ್ಲಿಲ್ಲ, ಯಾಕಂದ್ರೆ ನಮ್ ಪೂರ್ತಿ ರಂತ್ರನೇ ಆಗಿರ್ಲಿಲ್ವಲ್ಲ. ಮೊದಲನೇ ಶೋ ಆತರ ಅರ್ಧನೇ ಆಗಿದ್ದು. ಎಲ್ಲ ಬಂದು ಗ್ರೂಪಲ್ಲಿ ಮೀಟಿಂಗ್ ತರ ಸೇರಿದ್ರು, ಎಲ್ಲ ಬೇಜಾರಾಗಿದ್ರು, ಅಂದ್ರೆ ಏನು ಮಳೆ ಬಂದ್ಬಿಡ್ತಲ್ಲ ಹಾಗೆ ಅಂತ. ಸೊ ನಮ್ ಡೈರೆಕ್ಟರ್ ಒಂದು ಮಾತು ಹೇಳಿದ್ರು, ನನ್ಗೆ ಅನಿಲ್ ಬಗ್ಗೆ ತುಂಬಾ ಭಯ ಆಯ್ತು, ಅವ್ನು ಹೆಂಗ್ ಮಾಡ್ತಾನೆ ಏನೋ ಕ್ಯಾರೆಕ್ಟರ್ ಅಂತ. ನಾಟಕ ನೋಡಿದವರೆಲ್ಲ ಆ ಹುಲಿಯ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದಾನೆ ಅಂತ ಹೇಳ್ತಿದ್ರೆ. ಆ ಬಡಿ ಮಗ ಎನರ್ಜಿ ಅದು ಎಲ್ಲಿಟ್ಟಿದ್ದು ಏನೋ ಗೊತ್ತಿಲ್ಲ, ರಾತ್ರಿ 9 ಗಂಟೆಯಿಂದ ಶುರು ಮಾಡಿ ಬೆಳಿಗ್ಗೆ 6 ಗಂಟೆವರೆಗೂ ಅವ್ನು ಅದೇ ಸ್ಪೀಡಲ್ಲಿ ಓಡ್ದ ಅಂತ ಹೇಳಿದ್ರು. ನನ್ಗೆ ಅವಾಗ ಪರವಾಗಿಲ್ಲಪ್ಪ, ಏನೋ ಡೈರೆಕ್ಟರ್ ನಮ್ನ ಒಂದು ಸ್ವಲ್ಪ ಪ್ರಶಂಸೆ ಮಾಡಿದ್ರಲ್ಲ ಅಂತ ಬಹಳ ಖುಷಿ ಆಯ್ತು. ಅದಾದ್ಮೇಲೆ 3ನೇ ಶೋ ಇನ್ನೂ ಕರೆಕ್ಟಾಗಿ ನೆನಪಿದೆ. ಶೋ ಎಲ್ಲ ತುಂಬಾ ಚೆನ್ನಾಗಾಯ್ತು. ಯಾರೋ ಒಬ್ರು ಬಂದು ನಮ್ಮ ಬಸಲಿಂಗಿ ಅವ್ರಿಗೆ ಊನರ್ ಹಾಕ್ಬೇಕು ಅಂತಿದ್ರು, ಅವ್ರಿಗೆ ತೆಗೆದು ನನಗೆ ಊನರ್ ಹಾಕಿದ್ರು. ಯಾವುದೋ ಒಬ್ಬ ಅಜ್ಜಿ ಬಂದು ಒಂದು 100 ರೂಪಾಯಿನ ದುಡ್ಡು ಕೊಟ್ಟರು. ಅದೆಲ್ಲ ನನ್ಗೊಂಥರ ನೋಡ್ತಿದ್ದಂಗೆ ವಿಸ್ಮಯ ಅಂತಾರಲ್ಲ, ಆ ಥರ ತುಂಬಾ ಮೈಸೂರಲ್ಲಿ. ಅದಾದ್ಮೇಲೆ ನನಗೆ ಕನ್ನಡ ಪ್ರಭಾದಲ್ಲಿ ಒಂದು ಆರ್ಟಿಕಲ್ ಮಾಡಿ ಹಾಕಿದ್ರು, ಅದು ಈ ಥರ ಜರ್ನಿ. ಮತ್ತೆ ನಾವು ರಂಗಾಯಣ ಸೀರಿಯಲ್ ಆರ್ಟಿಸ್ಟ್ಗಳನ್ನ ತುಂಬಾ ಚೆನ್ನಾಗಿ ನೆನ್ಪಿಸ್ಕೋಬೇಕು, ಯಾಕಂದ್ರೆ ಅವರು ಅನುಭವಗಳನ್ನ ನಮಗೆಲ್ಲ ಹೇಳ್ಕೊಟ್ರು, ಯಾವ್ಯಾವ ಥರ ಪ್ರೋಸೆಸ್ ಅಂತ. ನಾವಲ್ಲಿ ಮಲೆಗಳಲ್ಲಿ ಮದುಮಗಳ ನಾಟಕ ಒಂದು 6 ತಿಂಗಳು ಪ್ರೋಸೆಸ್ ಅಲ್ಲಿ ಕಟ್ಟಿದ್. ನಾವಲ್ಲಿ ಮೈಸೂರು ಆದ್ಮೇಲೆ ಬೆಂಗಳೂರಿಗೆ ಮೈಸೂರಲ್ಲಿ ಒಂದು ನಾವು 6 ತಿಂಗಳು ಪ್ರೋಸೆಸ್ ಆದ್ಮೇಲೆ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಶೋ ಶುರು ಮಾಡ್ತೀವಿ. 10 ಶೋ ಅನ್ಕೊಂಡು ಪ್ಲಾನ್ ಮಾಡ್ತೀವಿ. ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನೊಂದು 3 ಶೋ 5 ಶೋನ ಎಕ್ಸ್ಟ್ರಾ ಮಾಡ್ತಾರೆ. ಟೋಟಲ್ ಮೈಸೂರಲ್ಲಿ 15 ಶೋ ಆಗುತ್ತೆ. ಅದಾದ್ಮೇಲೆ ಆ ಕ್ಯಾಮ್ರಾ ನೋಡಿ 2013, 2015, 18, 20 ಟೋಟಲ್ ಈ 4 ಸೀಸನ್ ಅಲ್ಲಿ ಬೆಂಗಳೂರಲ್ಲಿ ಶೋ ಮಾಡ್ತೀವಿ. ಸೊ ಮಲೆಗಳಲ್ಲಿ ಮದುಮಗಳು 116 ಶೋ ನಾವು ಟೋಟಲ್ ಪ್ರದರ್ಶನ ಮಾಡಿದ್ವಿ. ಆ ಪ್ರದರ್ಶನದಲ್ಲಿ 116 ಶೋಲುವೆ ಹುಲಿಯ ಕ್ಯಾರೆಕ್ಟರ್ ನಾನೇ ಮಾಡಿದ್ದು. ಸೊ ಆ ಒಂದು ಪ್ರೀತಿಗೋಸ್ಕರ ಅನಿಲ್ ಕುಮಾರ್ ಅಂತಿದ್ದ ನನ್ನ ಹೆಸರನ್ನ ಅನಿಲ್ ಹುಲಿಯ ಅಂತ ಇಟ್ಕೊಂಡಿದ್ದೀನಿ.
ಸೊ ಅದೊಂದು ಸರ್ನೇಮ್ ತರ ಬಂದಿದೆ. ಗ್ರಹಗತಿಗಳು ಹೆಂಗೆ ಏನು ಎತ್ತ ಗೊತ್ತಿಲ್ಲ. ಶುಕ್ರ ಗ್ರಹ ಎಲ್ಲಿ ತಗೊಂಡೋಗಿ ಕೂರಿಸ್ತಾನೋ ನೋಡ್ಬೇಕು. ಟಾಪ್ ಅಲ್ಲಿ ಹೋಗೋಣ ಅಂತ. ಆಗ್ಲಿ, ಒಳ್ಳೇದಾಗ್ಲಿ ಸರ್. ನಿಮ್ಮಂತ ಕಲಾವಿದ್ರಿಗೆ ಒಳ್ಳೇದಾಗ್ಲೇಬೇಕು, ಇಲ್ಲಾಂದ್ರೆ ದೇವ್ರು ಮೆಚ್ತಾನೆ. ಎಲ್ಲ ನಿಮ್ಮಂತವ್ರ ಆಶೀರ್ವಾದ. ನಮ್ಮಂತವ್ರ ಆಶೀರ್ವಾದ, ಎಲ್ರು ಹಿರಿಯರ ಆಶೀರ್ವಾದ ಅಷ್ಟೇ. ಸೊ ಈ ಸಿನಿಮಾ ಗೀಳ ಹೆಂಗ್ ಹತ್ಕಂತವ್ರು? ಆ ಸಿನಿಮಾದಲ್ಲಿ ಅಂದ್ರೆ ಇಂಟ್ರೆಸ್ಟ್ ಹೆಂಗ್ ಬಂತು ಏನೋ ಅನ್ನೋದಕ್ಕಿಂತ ನಂಗೆ ತುಂಬಾ ಆಸೆ ಇತ್ತು ಮಾಡ್ಲೇಬೇಕು ಅಂತ. ಬಟ್ ಒಂದು ಕರೆಕ್ಟ್ ರೂಟ್ ಗೊತ್ತಿರಲಿಲ್ಲ. ಸೊ ಅವಾಗ ನಾನು ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ಅಂತ. ಯಾವ ಸಿನಿಮಾ ಮಾಡಿ? ಮಿಸ್ ಇಂಡಿಯಾ ಅಂತ ಫಿಲಂ ಅರ್ಧಕ್ಕೆ ಟೇಕ್ ಆಫ್ ಆಗಿ ನಿಂತೋಯ್ತು ಆ ಸಿನಿಮಾ. ಮತ್ತೆ ನಾನು ರಾಜ್ ದಿ ಶೋಮ್ಯಾನ್ಗೂ ಒಂದು 10 ದಿನ ಕೆಲಸ ಮಾಡಿದ್ದೆ. ಯಾವ ಪ್ರೇಮ್ ಸರ್ದು ಮಾಡಿದೀನಿ. ಪ್ರೇಮ್ ಸರ್ ಮೈಸೂರಲ್ಲಿ ಏನ್ ಶೂಟಿಂಗ್ ಆಯ್ತು ಅಲ್ಲಿ ಒಂದು 10 ದಿನ ಜೊತೆಲಿ ಇದ್ದು ಕೆಲಸ ಮಾಡ್ತಿದ್ದೆ. ಸೊ ಅದಾದ್ಮೇಲೆ ಬೇರೆ ಬೇರೆ ಫಿಲಂಗಳಿಗೆ ಮೂಡಲ ಸೀಮೆಯಲ್ಲಿ ಅಂತ ಶಿವರುದ್ರಯ್ಯ ಅವ್ರದ್ದು, ಮತ್ತೆ ಹರಿಷಡ್ ವರ್ಗ, ಅದಕ್ಕೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತೆ ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಕೆಲಸ ಮಾಡಿದ್ದೆ. ಅದು ನಮಗೆ ಆಕ್ಟಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಸೊ ಅದಾದ್ಮೇಲೆ ನನಗೆ ಈ ಕಬೀರ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಅದು ನನಗೆ ಕ್ಯಾಮ್ರಾ ಹಿಂದೆ ಏನ್ ಕಲ್ತಿದೆ ಅದು ತುಂಬಾ ನನಗೆ ಹೆಲ್ಪ್ ಆಯ್ತು. ಸೊ ಅದಾಯ್ತು. ಅದಾದ್ಮೇಲೆ ನಂಗೆ ಒಂದು ಹಾಸ್ಟೆಲ್ ಹುಡುಗರು ಮೇಕಿಂಗ್ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಸಿಕ್ತು ನಮ್ಗೆ. ಯಾವ್ದು? ತಮ್ದು. ಅಪಾರ್ಥ ಮಾಡ್ಕೋಬೇಡ, ಏನೋ ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟೆ. ಆ ರೀತಿಗೆ ಇರಲ್ಲ ಅದು. ನೀನು ಲೂಸಿಯಾ ಫಿಲಮಿಗೆ ಆಡಿಷನ್ ಕೊಟ್ಟಿದ್ದು ಗೊತ್ತೇ ಆಗಲ್ಲ ಗುರು. ಅಮಾಯಕ ಸರ್. ಅವಾಗ ನಾನು ಅದೇಂಗಾಯ್ತು ಅಂತ ಹೇಳಿದ್ರೆ, ನಾನು ಮೈಸೂರು ಮುಗಿಸ್ಕೊಂಡು ಬಂದಾದ್ಮೇಲೆ ಒಂದಷ್ಟು ನಾಟಕಗಳೆಲ್ಲ ನಡೀತಾ ಇತ್ತು. ಕರೆಕ್ಟಾಗಿ ಸ್ಟುಡಿಯೋಗೆ ಹೋಗಿ ಒಂದು 3 ಫೋಟೋ ಶೂಟ್ ಮಾಡ್ತಿದ್ವಿ ಸರ್. ಒಂದು ಕ್ಲೋಸ್ ಅಪ್, ಮಿಡ್, ಲಾಂಗ್ ಎಲ್ಲ ಸೀರಿಯಲ್ಗಳಿಗೂ ಹೋಗೋದು. ನಾವು ಮಾಡಿಲ್ದಿರ ಹೆಸರುಗಳೆಲ್ಲ ಬರೆಯೋದು. ಸುಮ್ಮನೆ ಅವ್ರು ಏನ್ ಎಕ್ಸ್ಪೀರಿಯನ್ಸ್ ಅನ್ನೋರು ಯಾವ್ದಾರು ಒಂದ್ 2 ಸೀರಿಯಲ್ ಬರೆಯೋದು. ಸರ್ ಈ ತರ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತೀನಿ ಸರ್ ಅಂತ ಹೇಳಿ ಅವ್ರಿಗೆಲ್ಲ ಫೋಟೋಗಳೆಲ್ಲ ಕೊಡೋದು ನಡೀತಾ ಇತ್ತು. ಅದೇ ತರ ಈ ಲೂಸಿ ಆಡಿಷನ್ಗೆ ಸುಮಾರು ಫಿಲಮ್ಗಳೆಲ್ಲ ಕೊಟ್ಟಿದ್ದೀನಿ. ಅವಾಗೇನ್ ಕ್ಯಾಮ್ರಾ ಲೆನ್ಸ್ ಎಲ್ಲ ಗೊತ್ತಿರ್ಲಿಲ್ಲ ನಮ್ಗೆ. ಆಕ್ಟ್ ಮಾಡೋದು ಅಂದ್ರೆ ಸುಮ್ಮನೆ ಚೆಚ್ಚಿದ್ದಷ್ಟೇ. ಈಗ ಕೆಲವ್ರು ಏನ್ ಮಾಡ್ತಾರೆ, ಇವಾಗ ತುಂಬಾ ಪ್ರಾಮಾಣಿಕವಾಗಿ ರಂಗಭೂಮಿಗೆ ಇವರು ದೊಡ್ಡ, ಇವಾಗ ಮುಖ್ಯಮಂತ್ರಿ ಚಂದ್ರು ಸರ್ ಅವರು ಆ ಕಾಲದಿಂದನೂ ರಂಗಭೂಮಿಲಿ ಇದ್ದು, ರಂಗಭೂಮಿಲಿ ಅವ್ರ ಸಕ್ಸಸ್ ಆದ್ರೂನು, ಜೊತೆಗೆ ಈ ಸಿನಿಮಾದಲ್ಲಿ ಸಕ್ಸಸ್ ಆದ್ರೂನು ರಂಗಭೂಮಿ ಬಿಟ್ಟಿಲ್ಲ. ಇವತ್ತಿಗೂ ಮುಖ್ಯಮಂತ್ರಿ ನಾಟಕ, ಇವತ್ತು ರಂಗಭೂಮಿ ತೊಡಸ್ಕೊಂಡಿದ್ದಾರೆ. ಅಥವಾ ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು, ಎಲ್ರು ರಂಗಭೂಮಿ ಅವರಾದ್ರು, ಸಿನಿಮಾ ಸಕ್ಸಸ್ ಆದ್ರು. ಬಟ್ ಕೆಲವ್ರು ಏನಾಗ್ತಾರೆ, ರಂಗಭೂಮಿಲಿ ಒಂಚೂರು ಪಟಕ್ ಹಂಗೆ ಹಿಂಗೆ ಒಂಚೂರು ಚಾನ್ಸ್ ಸಿಕ್ಕಿದ ತಕ್ಷಣ ಪಳ್ಳಂತ ಹೋಗಿ ಎಲ್ಲ ಒಂದು ಪಿಕ್ಚರ್ ಸೈಡ್ ಮಾಡಿ ಇದಾಗಿ ಥಿಯೇಟರ್ನೇ ಮರೆತು ಬಿಡ್ತಾರೆ. ಹೇಳಿದ್ರೆ ನಾವು ಥಿಯೇಟರ್ ಇಲ್ಲ, ಅದೇ ಒಂಥರ ಐ ಹ್ಯಾವ್ ಡನ್ ಇಂಗ್ಲಿಷ್ ಥಿಯೇಟರ್, ಅದೇ ಹಂಗೆ ಮಾಡಿರೋದು ಕನ್ನಡ ನಾಟಕ 1-2. ಐ ಹ್ಯಾವ್ ಡನ್ ಇಂಗ್ಲಿಷ್ ಥಿಯೇಟರ್ ಇನ್ ಯಾವ್ದೋ ಒಂದು ಇದು ಬರುತ್ತಲ್ಲ, ಎಲ್ಲದೋ ಜಾಗೃತಿ, ವೈಟ್ ಫೀಲ್ಡ್ ಹತ್ರ. ಐ ಹ್ಯಾವ್ ಡನ್ ಶೋ ಇನ್ ಜಾಗೃತಿ, ಐ ಹ್ಯಾವ್ ಡನ್ ಶೋ ಇನ್ ಪೃಥ್ವಿ ಅಂತ ಡೌಲ್ ಮಾಡಿ ಇದು ಮಾಡ್ಬಿಡ್ತಾರೆ. ಸೊ ನೀನು ರಂಗಭೂಮಿನೇ ನಿಮ್ಗೆ ಇವಾಗ್ಲೂ ಇದಾಗ್ತಾ ಇರೋದು. ರಂಗಭೂಮಿನೂ ಜೊತೆಗೆ ಇದ್ ಮಾಡಿ ಈ ಕಡೆ ಸಿನಿಮಾನು ಮಾಡ್ತಾ ಬ್ಯಾಲೆನ್ಸ್ ಹೆಂಗ್ ಮಾಡ್ತಾ ಇದ್ದೀವಿ? ಹೆಂಗ ಬ್ಯಾಲೆನ್ಸ್ ಮಾಡಕ್ ಹೆಂಗ್ ಸಾಧ್ಯ? ಮಾಡ್ಬೋದು. ಆಮೇಲೆ ಅವ್ರವ್ರ ಪರ್ಸನಲ್ ಇದು, ಅದನ್ನ ನಾವೇನು ಈಗ ರಂಗಭೂಮಿಯಿಂದ ಹೋಗಿರೋರು ಮತ್ತೆ ನಾಟಕಕ್ಕೆ ಬರಬೇಕು, ಅದೆಲ್ಲ ಅವ್ರವ್ರ ಪರ್ಸನಲ್ ಡಿಸಿಷನ್. ಸೊ ನಮ್ ಕಣ್ ಮುಂದೆ ಇರೋ ಉದಾಹರಣೆ ಅಂದ್ರೆ ರಾಜ್ಕುಮಾರ್ ಅವರು ಮತ್ತೆ ಶಂಕರ್ ನಾಗ್ ಅವರು ಸಹ ತುಂಬಾ ಬ್ಯುಸಿ ಆಗಿದ್ದ ಶೆಡ್ಯೂಲ್ಗಳಲ್ಲೂ ಕರೆಕ್ಟ್ ನಾಟಕದಲ್ಲೆಲ್ಲ ಆಕ್ಟ್ ಮಾಡ್ತಾ ಇದ್ರು. ರಾಜ್ಕುಮಾರ್ ಅವರು ಸಹ ತುಂಬಾ ಸೂಪರ್ ಸ್ಟಾರ್ ಆದಾಗ್ಲೂ ಜಿ.ವಿ. ಅಯ್ಯರು, ನರಸಿಂಹರಾಜು, ಬಾಲಕೃಷ್ಣ ಅವರೆಲ್ಲ ರಣಧೀರವ ಕಂಠೀರವ, ಎಚ್.ಎಂ. ನಾಯಕ ಮತ್ತೆ ದೇವದಾಸಿ ಈ ತರ ನಾಟಕಗಳೆಲ್ಲ ಮಾಡ್ತಿರ್ತಾರೆ. ಅದೇ ರೀತಿ ಶಂಕರ್ ನಾಗು ಸಹ ತುಂಬಾ ಸೂಪರ್ ಸ್ಟಾರ್ ಆದ್ರೂ ನಾಟಕದ ಬಿಟ್ಟಿರಲ್ಲ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ನಾವು ಕಲ್ತಿರೋದು ಈ ದಾರಿಲಿ. ಸೊ ಈ ದಾರಿನ ಯಾವ್ದೇ ಕಾರಣಕ್ಕೂ ಮರಿಬಾರ್ದು. ನಮ್ಗೆ ಮೂಲ ಇಲ್ಲಿ. ಸೊ ಆ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಮೇಂಟೈನ್ ಮಾಡೋದು ನಮ್ ಕೈಲಿರುತ್ತೆ ಅಷ್ಟೇ. ಇವಾಗ ನಿಮ್ಮ ಮನೇಲಿ ಯಾರ್ಯಾರು? ನಿಮ್ಮ ಮನೇಲಿ ಯಾರಿರೋದು? ಹೇಗೆ? ನಮ್ಮ ಅಪ್ಪ ಅಮ್ಮ ಇಬ್ಬರೇ ಇರೋದು. ನಾವು. ನೀವು ಒಬ್ನೇ ಮಗನ? ಸಿಂಗಲ್ ಆರ್ಮಿ? ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿಲ್ಲ? ಸಾವು ಏಕಮೇವ ದ್ವಿಪುತ್ರ. ಅಯ್ಯೋ. ಬಟ್ ಒಂದು ಭಯ ಇರುತ್ತಲ್ಲ, ನಿಂಗೂ ಒಂದು ಭಯ ಇರುತ್ತೆ. ನಾವು ಇಲ್ಲಿ ಮನೆ ಬಿಟ್ಟು ಬೇರೆ ಬಂದಿದೀವಿ, ದುಡಿಮೆಗಿಲ್ಲ, ಏನಾಗುತ್ತೆ ಆ ಒಂದು ಭಯನ್ನ ಫೇಸ್. ಇವಾಗ ಪ್ರತಿಯೊಬ್ರು ಅಷ್ಟೇ ಮಗ. ಇವಾಗ ನಾನು ಮುಂಚೆ M.Com ಆದ ತಕ್ಷಣ ಸಿನಿಮಾ ಶುರು ಆಯ್ತು. ಸಿನಿಮಾನೇ ನಂಬ್ಕೊಂಡು ಆಮೇಲೆ ಏನೇನೋ ಆಯ್ತು ಬಿಡು. ಬಟ್ ನಾವು ಏನೋ ಅನ್ಕೊಂಬರ್ತೀವಿ, ಬಟ್ ಹಾಗಲ್ಲ. ದುಡಿಮೆ ಬೇಕೇ ಬೇಕು. ಹೊಟ್ಟೆ ಇದೆ. ಆಮೇಲೆ ನಂದು ವರ್ಕಿಂಗ್, ನಾನೀಗ IT-ಲಿ ಇದು ಮಾಡ್ತಾ ಇದ್ದೀನಿ. ಬಟ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ? ಎಲ್ರಿಗೂ ಆಸೆ ಇರುತ್ತೆ ಬರಬೇಕು, ಸಿನಿಮಾದಲ್ಲಿ ಇದಾಗಬೇಕು, ಇಂಟ್ರೆಸ್ಟ್ ಇರೋರಿಗೆ. ಬಟ್ ನಿನ್ಗೆ ಹೆಂಗ ಬ್ಯಾಲೆನ್ಸ್ ಆಯ್ತು? ಇವತ್ತು ನೀನ್ ನಾಟಕ ಸಿನಿಮಾ ಬಿಟ್ಟು ಬೇರೆ ಮಾಡ್ತಾ ಇಲ್ಲ, ದುಡಿಮೆಗೆ ಅದ್ರಲ್ಲೇ ದುಡಿಮೆ ಮಾಡ್ತಾ ಇದೀಯ. ಆ ದುಡಿಮೆಗೆ ಮೇನ್ ಇದೇನು ಅಂದ್ರೆ ಬ್ಯಾಲೆನ್ಸ್ ಅಂತ ಹೇಳಿದ್ರೆ, ಈಗ ನಮ್ಗೆ ಅದೇ ಸಿನಿಮಾದಲ್ಲಿ ನಾವು ಆಕ್ಟ್ ಮಾಡ್ಬೇಕಾದ್ರೆ ಒಂದ್ ಸಣ್ಣ ಅಮೌಂಟ್ ಅಥವಾ ಏನೋ ಒಂದು ಪೇಮೆಂಟ್ ತರ ಕೊಡ್ತಾರೆ. ಅದು ಯಾವಾಗ ನಮ್ಗೆ ಸಿನಿಮಾ ಯಾವಾಗಲೂ ರೆಗ್ಯುಲರ್ ಆಗಿ ಸಿಗಲ್ಲ. ಸೊ ಇದಕ್ಕೋಸ್ಕರ ಪಾರ್ಟ್ ಟೈಮ್ ತರ ಬೇರೆ ಏನೋ ಕೆಲಸಗಳು ಮಾಡ್ತಾನೆ ಇರ್ತೀನಿ. ಸೊ ನಾನು ನಾಟಕಕ್ಕೆ ಲೈಟಿಂಗ್ ಮಾಡ್ತೀನಿ. ಮತ್ತೆ ಈಗ ಕರ್ನಾಟಕ ಸರ್ಕಾರದ್ದು ಸಾಂಸ್ಕೃತಿಕವಾಗಿ ಏನೇ ಕಾರ್ಯಕ್ರಮಗಳಾದ್ರೂ ಅದ್ರದ್ದು ಕೋಆರ್ಡಿನೇಟರ್ ನಾನೇ ಆಗಿ ಕೆಲಸ ಮಾಡ್ತೀನಿ. ಅದ್ರದ್ದೆಲ್ಲ ದುಡ್ಡುಗಳು ಬರುತ್ತೆ, ಏನು ಸಮಸ್ಯೆ ಇಲ್ಲ. ಆಮೇಲೆ ನನಗೆ ಒಳ್ಳೆ ಫ್ರೆಂಡ್ಸ್ಗಳದ್ದು ಬಳಗ ಇದೆ. ಅದರಿಂದ ಒಂದು ಸ್ವಲ್ಪ ಏನಂದ್ರೆ ನಮಗೆ ಇಲ್ಲಿ ಬದುಕ್ತಿರೋ ತುಂಬಾ ಈಸಿ ಆಗ್ತಿದೆ. ಮತ್ತೆ ನಮ್ಮ ಲೈಫ್ ಸ್ಟೈಲ್ ನಾವೇ ಪ್ಲಾನ್ ಮಾಡಬೇಕು. ಇವ್ರು ನಮಗೆ
ಈಗ ಬೆಂಗಳೂರು ಅಂತ ಜಾಗದಲ್ಲಿ ನಾವು ಎಷ್ಟು ಒಂದ್ ದಿನಕ್ಕೆ ಒಂದು 10,000 ರೂಪಾಯಿನೂ ಖರ್ಚು ಮಾಡ್ಬೋದು, ನಾವು ಸಿಂಪಲ್ ಆಗು ಇರ್ಬೋದು. ಸೊ ನಾವು ಹೆಂಗೆ ನಮ್ಮ ಲೈಫ್ ಸ್ಟೈಲ್ನ ರೂಢಿಸ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಬಟ್ ಫೋಕಸ್ ಮಾತ್ರ ನಮಗೆ ಸಿನಿಮಾ ಆಗಲಿ ಅಥವಾ ನಾಟಕ ಆಗಲಿ ನಾವು ದುಡಿಮೆ ಅಂತ ಬಂದಾಗ ಸೊ ನಾವೇನು ದುಡಿತೀವಲ್ಲ ಅದನ್ನ ಹೆಂಗೆ ಹೇಳೋದು ಕರೆಕ್ಟಾಗಿ ಖರ್ಚು ಮಾಡ್ಕೊಂಡು ನಾವು ಅದನ್ನ ಉಳಿಸ್ಕೊಳ್ಳೋ ಕಡೆ ಪ್ಲಾನ್ ಮಾಡಬೇಕಾಗುತ್ತೆ. ಮತ್ತೆ ಫೋಕಸ್ಸು ತುಂಬಾ ಇಂಪಾರ್ಟೆಂಟ್ ಒಂದು. ಮತ್ತೆ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಆ ಸಕ್ಸಸ್ ಸಿಗೋವರೆಗೂ ಅದು ದಾರಿ ತುಂಬಾ ಕಠಿಣ, ಅದು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಸೂಪರ್ ಗುರು. ಮಗ ಈಗ ಒಂದು ನಾನು ಯೂಶಲಿ ಎಲ್ರಿಗೂ ಕೇಳೋ ಪ್ರಶ್ನೆ ಇದು, ಈಗ ನಿಂಗೆ ಗೊತ್ತು ಇಂಡಸ್ಟ್ರಿ ಹೆಂಗಿದೆ ಅಂತ. ಅಂದ್ರೆ ಬರೋ ಸಿನಿಮಾಗಳು ಅಷ್ಟು ಯಾವುದು ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಬಿಗ್ಗೆಸ್ಟ್ ಜೈಗ್ಯಾಂಟಿಕ್ ಹಿಟ್ ಮೆಗಾ ಎಪಿಕ್ ಆಗಿದೆ ಅಂದ್ರೆ KGF, ಕಾಂತಾರ ಆಗಿರುತ್ತೆ. ನಿನಗೆ ಒಬ್ಬ ನಟನಾಗಿ, ಆಕ್ಟರ್ ಆಗಿ, ಸಿನಿಮಾದವನಾಗಿ ನಿನಗೆ ಯಾವ ಥರದ ಸಿನಿಮಾಲ್ಲಿ ನೀನು ಆ್ಯಕ್ಟ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ ಮುಂದೆ? ಇವಾಗ HHB ನಮಗೆ ಕಮರ್ಷಿಯಲ್ಲು ಆಯಿತು, ಕಂಟೆಂಟು ಆಯಿತು, ಎಲ್ಲ ಆಯಿತು. ಬಟ್ ಆ ಥರದ್ದು ಕಷ್ಟ ಅಂದರೆ ಎಲ್ಲರೂ ಮಾಡೋಕ್ಕಾಗಲ್ಲ ಹಂಗೆ. ಕೆಲವ್ರು ಕಮರ್ಷಿಯಲ್ ಸಿನಿಮಾನೇ ಮಾಡಬೇಕು ಅಂತಾರೆ, ಕೆಲವು ಕಂಟೆಂಟ್ ಇರೋವಂಥ ಸಿನಿಮಾನೇ ಮಾಡ್ತಾರೆ. ಬಟ್ ಕಂಟೆಂಟಲ್ಲಿ ನಿಂಗೆ ವರ್ಕೌಟ್ ಆಗಲ್ಲ, ಫೈನಾನ್ಷಿಯಲಿ ಎಷ್ಟು ವರ್ಕೌಟ್ ಆಗಲ್ಲ. ಕಮರ್ಷಿಯಲ್ ಆಗೋ ನಿಂಗೆ ವರ್ಕೌಟ್ ಆಗತ್ತೆ, ಇಲ್ಲಾಂದ್ರೆ ಇಲ್ಲ. ನೀನು ಒಬ್ಬ ನೆಕ್ಸ್ಟ್ ಈಗ ಫ್ಯೂಚರ್ ಫಿಲಮ್ಸ್ ಸಿನಿಮಾ ಆರ್ಟ್ ಸಿನಿಮಾ ಅಂತ ನಾವು ಡಿವೈಡ್ ಮಾಡ್ತೀವಿ ಅಷ್ಟೇ. ಸೊ ಸಿನಿಮಾ ಅಂತ ಬಂದಾಗ ಅದು ಸಿನಿಮಾ ಅಷ್ಟೇ, ಇನ್ನೇನಿಲ್ಲ. ವ್ಯಾಪಾರ ಮಾಡಿದ್ರೆ ಕಮರ್ಷಿಯಲ್ ಅಂತಾರೆ, ವ್ಯಾಪಾರ ಮಾಡಿದ್ರೆ ಏನಾರು ಅವಾರ್ಡ್ ಅಂತ ಹೇಳ್ತಾರೆ. ಸೊ ನಾನೇನು ಹೇಳಕ್ ಇಷ್ಟಪಡ್ತೀನಿ, ಕಂಟೆಂಟ್ ಈಸ್ ತುಂಬಾ ಇಂಪಾರ್ಟೆಂಟು. ಕಂಟೆಂಟ್ ವೈಸ್ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ಮತ್ತೆ ಅಲ್ಲಿರೋ ಕಾಸ್ಟಿಂಗು ಮತ್ತೆ ಅಷ್ಟು ಪ್ರೆಸೆಂಟು ನಾವು ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡು ಸಿನಿಮಾದಲ್ಲಿ ಅಳವಡಿಸ್ಕೊಂಡಿರ್ತೀವಿ. ಯಾಕಂದ್ರೆ ಈಗೆಲ್ಲ ಅಪ್ಡೇಟ್ ಆಗ್ತಿರ್ತಾರೆ. ಈಗ ನಾವು ಒಂದು 70-80ನೇ ಇಸ್ವಿಲಿ ಮಾಡಿದಂಥ ಸಿನಿಮಾ, ಈಗ ಉದಾಹರಣೆಗೆ ಹೇಮಾವತಿ ಸಿನಿಮಾ, ಆಗಿನ ಕಾಲಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಶೋಷಿತ ಸಮುದಾಯದ್ದು ಒಂದು ಸಾಮಾಜಿಕ ಅಸ್ಪೃಶ್ಯತೆ ಅಂತ ಏನು ಕರಿತೀವಿ, ಆ ಥರದ ಕಥೆನ ಸಿನಿಮಾ ಮಾಡೋದು ಯಾರು ಇದ್ರೆ ಅದು ಸಿದ್ಧಲಿಂಗಯ್ಯ ಅವರು, ನಮ್ಮ ಕನ್ನಡದ ಮಣ್ಣಿನ ಶ್ರೇಷ್ಠ ನಿರ್ದೇಶಕ. ಅವರು ಹೇಮಾವತಿ ಅಂತ ಸಿನಿಮಾ ಮಾಡ್ತಾರೆ. ಅದಕ್ಕೆ ಅಣ್ಣವರು ವರ್ಧಪ್ಪ ಅವರು ಮತ್ತೆ ಒಂದಷ್ಟು ಅವರು ಸಮಾನ ಮನಸ್ಕ ಗೆಳೆಯರೆಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ತಾರೆ. ಆಗಿನ ಕಾಲಘಟ್ಟಕ್ಕೂ ಈಗಿನ ಕಾಲಘಟ್ಟ ತುಂಬಾ ಡಿಫ್ರೆನ್ಸ್ ಇದೆ. ಅಂದ್ರೆ ಹೇಮಾವತಿ ಸಿನಿಮಾ ನೀವು ನೋಡಿದ್ರೆ ಅದು ಈ ಸಾಮಾಜಿಕ ಶೋಷಣೆ ಯಾವ ತರ ಮಾಡ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರೆ. ಅವಾಗ ನೋಡಕ್ ಹೋದ್ರೆ ಅದು ಹೇಮಾವತಿ ಸಿನಿಮಾ ಅಂತ ಕಮರ್ಷಿಯಲ್ ಆಗಿ ಹಿಟ್ಟಾಗಿಲ್ಲ. ಹೇಮಾವತಿ ಸಿನಿಮಾ ಇವಾಗ ನೋಡ್ಕೊಳಕ್ ಬಂದ್ರೆ ಇವಾಗ್ಲೂ ಅದೇ ತರ ನಮ್ಮಲ್ಲಿ ಅನೇಕ ಸಮಸ್ಯೆಗಳೆಲ್ಲ ಇದೆ. ಬಟ್ ನಾವೀಗ 80ರ ಘಟಕದಲ್ಲಿ ಮಾಡಿರೋದು ಬೇರೆ, ಇವಾಗ ನಾವು 2025ರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ನಾವ್ ಹೆಂಗ್ ಅಪ್ಡೇಟ್ ಆಗಿದೀವಿ ಅದೆಲ್ಲ ತುಂಬಾ ಮುಖ್ಯ. ಹೌದು. ಸೊ ಮಗ ಅದು ಒಂದಾಯ್ತು. ಇವಾಗ ಆಗಿನ ಕಾಲಘಟ್ಟಕ್ಕೆ ಫಿಲ್ಮ್ ಫೆಸ್ಟಿವಲ್ಸ್ ಅನ್ನೋದು ಅವನ್ ಶುರು ಆಗ್ತಾ ಇತ್ತು, ಶುರು ಆಗಿತ್ತು. ಬಟ್ ಇಂಡಿಯಾದಲ್ಲಿ ಅಷ್ಟೇ ಇದಾಗಿರ್ಲಿಲ್ಲ. ಬಟ್ ಒಂದು ಇದು ಈಗ ತಗೊಂಡ್ರೆ ಫಿಲ್ಮ್ ಫೆಸ್ಟಿವಲ್ಸ್ ಅದೊಂದು ಇದೇ ಟ್ರೆಂಡೇ ಶುರು ಆಗೋಗ್ತಿದೆ. ನಿಂಗೆ ಮುಂಚೆ ಇವಾಗ ಬೇರೆ ಫಿಲ್ಮ್ ಫೆಸ್ಟಿವಲ್ಸ್ ಎಲ್ಲ ಹೋದಾಗ ನಮ್ಮ ಫಿಲ್ಮ್ ಫೆಸ್ಟಿವಲ್ಸೇ ನೋಡು, ನಾವು ಯಾವುದೇ ಒಂದು ಸಿನಿಮಾ ಮಾಡಿದ್ರು ಆ ಕೇಪರ್ ನಮ್ಮಂತ ನಾವು ಕೆಲಸ ಮಾಡ್ತಿದ್ದಾಗ ಒಂದು ಸಿನಿಮಾ ಎಷ್ಟು ಸತಿ ರೀಸ್ಕ್ ಡ್ಯೂಲ್ ಹಾಕಿ ಜನ ಮುಗಿಬಿದ್ದು ನೋಡಿದ್ರು. ಆ ಒಂದು ಇದಕ್ಕೆ ಮಾತ್ರ ನೋಡ್ತಾರೆ. ಅದಾದ್ಮೇಲೆ ಅದನ್ನ ಸಿನಿಮಾ ನೀನ್ ಥಿಯೇಟ್ರಿಗೆ ತಗೊಂಬ, ಜನ ನೋಡಲ್ಲ. ಸೊ ಈ ಒಂದು ಭಯ ಇದ್ದಾಗ ನಿಂಗೆ ಈ ಕಂಟೆಂಟ್ ಸಿನಿಮಾ ಅಪ್ರೋಚ್ ಮಾಡ್ಬೇಕಾದ್ರೆ ಈ ಭಯ ಇರುತ್ತಲ್ಲ, ಆ ಭಯನ ಹೆಂಗೆ ಹ್ಯಾಂಡಲ್ ಮಾಡೋದು? ಅಲ್ಲ, ಈಗ ನಾವು ಈ ತರ ಸಿನಿಮಾಗಳೆಲ್ಲ ನಾವು ರಿಲೀಸ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸಿನಿಮಾ ಮೇಕರ್ಸು, ಈ ಡಿಸ್ಟ್ರಿಬ್ಯೂಟರ್ಗಳು ಮತ್ತೆ ಪ್ರೊಡ್ಯೂಸರ್ ಸಂಘದವರು ಎಲ್ಲರದು ಕೋಆರ್ಡಿನೇಷನ್ ಬೇಕಾಗುತ್ತೆ. ಮತ್ತೆ ಇದಕ್ಕೆ ಅಂತ ಕೆಲವೊಂದು ಥಿಯೇಟರ್ಗಳನ್ನ ನಾವು ರಿಸರ್ವ್ ಮಾಡಬೇಕಾಗುತ್ತೆ. ಸೊ ಅವಾಗ ಮಾತ್ರ ಜನಗಳಿಗೆ ಒಂದು ಅಭಿರುಚಿ ಹುಟ್ಟಕ್ಕೆ ಸಾಧ್ಯ. ಯಾಕಂದ್ರೆ ಈ ಕಮರ್ಷಿಯಲ್ಗಳ ಸಿನಿಮಾಗಳ ಮಧ್ಯೆ ಈ ತರ ಸಿನಿಮಾಗಳೆಲ್ಲ ಬಂದಾಗ ಆಲ್ವೇಸ್ ನಾವು ಪಬ್ಲಿಸಿಟಿ ಸರಿಯಾಗಿ ಮಾಡಿಲ್ಲ ಅಥವಾ ಬೇರೆ ಬೇರೆ ವಿಷಯಗಳಿಗೆಲ್ಲ ಥಿಯೇಟರ್ ನಿಂತ್ಕೊಳ್ಳೋದಿಲ್ಲ. ಸೊ ಇದು ಅವರೆಲ್ಲ ಕೂತು ಚರ್ಚೆ ಮಾಡಿ ಕೆಲವೊಂದು ಥಿಯೇಟರ್ಗಳನ್ನ ಈ ತರ ಸಿನಿಮಾಗಳಿಗೆ ಅಂತ ಹೇಳಿ ಬಿಟ್ಟಾಗ ಇದ್ರ ಸಮಸ್ಯೆ ಬಗೆಹರಿಬಹುದೇನೋ. ಹೋಪ್ಫುಲಿ ಅದನ್ನು ಆಗ್ಲಿ, ನಮಗೂ ಅದೇ ಆಸೆ. ಯಾಕಂದ್ರೆ ಅದಾಯ್ತು. ಈಗ ಲಿಂಕು, ಶಾಖಾಹಾರಿ ಆ ತರದ ಸಿನಿಮಾ ಒಳ್ಳೇದು ಚೆನ್ನಾಗಿ ಆಗಿದೆ. ಸೊ ಅಂಡ್ ದೆನ್ ಈಗ ನಿಮ್ಮ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ, ಈಗ ಒಂದು ಮೇನ್ ಆಗಿ ಸೆಂಟರ್ ಆಫ್ ಅಟ್ರಾಕ್ಷನ್ ಇರೋದು ಹಾಸ್ಟೆಲ್ ಹುಡುಗರು. ಸೊ ಹೆಂಗ ಆಯ್ತು ಹಾಸ್ಟೆಲ್ ಹುಡುಗರೇ ಬಗ್ಗೆನೇ ಒಂಚೂರು ಹೇಳಿ, ಯಾಕಂದ್ರೆ ನಮಗ್ ಬೇಕು. HHB ಹೆಂಗೆ ಅದು ಹಾಸ್ಟೆಲ್ ಹುಡುಗರದು ಟೀಮ್ ತುಂಬಾ ಚೆನ್ನಾಗಿತ್ತು. ಒಂದು ನಿತಿನ್ ಅವ್ರಿಗೆ ವೆರಿ ಕ್ಲಾರಿಟಿ ಇತ್ತು ನಾವೇನ್ ಮಾಡ್ತಾ ಇದೀವಿ ಅಂತ. ನಮ್ಗೆ ರಿಹರ್ಸಲ್ ಎಲ್ಲ ಮಾಡಿಸಿ ಮತ್ತೆ ನಮ್ಗೆ ಇಡೀ ಪಿಕ್ಚರು, ಈಗ ಯಾಕಂದ್ರೆ ಸಾಮಾನ್ಯವಾಗಿ ಯಾರು ಹೇಳಕ್ ಹೋಗಲ್ಲ. ನಾವೇನಾರು ಕ್ಯಾರೆಕ್ಟರ್ ಮಾಡ್ತಾ ಇದೀವಿ ಅಂದ್ರೆ ನೀನೊಂದು ಕ್ಯಾರೆಕ್ಟರ್ ಮಾಡ್ತಿದ್ದೆಪ್ಪ ನಿನ್ ಸಿನಿಮಾದಲ್ಲಿ ಅಂತ ಹೇಳ್ತಾರೆ. ಬಟ್ ನಮ್ಮ ಹಾಸ್ಟೆಲ್ ಹುಡುಗರು ಟೀಮಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಏನ್ ಕತೆ ಎಲ್ಲೆಲ್ಲಿ ನಡೀತದೆ ಏನೇನು ಅಂತ ನಮ್ಗೆಲ್ಲ ತುಂಬಾ ಚೆನ್ನಾಗಿ ಕ್ಲಾರಿಟಿ ಇತ್ತು. ಮತ್ತೆ ನಿತಿನ್ ಎಲ್ಲರಿಗೂ ಅಷ್ಟು ಚೆನ್ನಾಗಿ ಫ್ರೀಡಮ್ ಕೊಟ್ರು. ಮತ್ತೆ ನಾವು ಮಂಗಳೂರಿಗೆ ಶೂಟ್ ಹೋದಾಗ್ಲೂ ಸಹ ನಾವು ಯಾವುದೇ ಬೇರೆ ಶೂಟ್ಗಳ ತರ ಅಂದ್ರೆ ಎಲ್ಲ ರೆಡಿ ಆಗ್ಬಿಟ್ಟು ಅದ್ ಮಾಡೋದಲ್ಲ. ನಾವೇನೋ ಕ್ಯಾರೆಕ್ಟರ್ಗಳಲ್ಲಿ ಇಲ್ಲ ಮಗ ನಾನು ಇದೊಂದು ಡೈಲಾಗ್ ಹೇಳ್ತೀನಿ ಅಂದ್ರೆ ಅಷ್ಟು ಚೆನ್ನಾಗಿ ಫ್ರೀಡಮ್ ಕೊಡ್ತಿದ್ರು. ಮತ್ತೆ ನಮ್ಗೆ ಇಡೀ ಟೀಮು ಹಾಸ್ಟೆಲ್ ಹುಡುಗರದು, ಶಾಸ್ತ್ರಿ, ಪ್ರಜ್ವಲ್, ರಾಕೇಶು ಮತ್ತೆ ಹರ್ಷ, ಅಕ್ಷಯ್ ಇವರೆಲ್ಲ ಡೇ ಅಂಡ್ ನೈಟ್ ವರ್ಕ್ ಮಾಡಿದ್ರು.
ಮತ್ತೆ ವರುಣ್ ನಮ್ಮ ಹೆಸರು ಕೃಷ್ಣ ಅವಾಗ ಕಾಫಿ ಮಾಡ್ಕೊಡ್ತಿದ್ದ. ಇವ್ನ್ ಕಾಫಿ ಕುಡಿದ್ಬಿಟ್ಟು ಯಾರೋ ನಮ್ಮ ಡೈರೆಕ್ಟರ್ ಮತ್ತೆ ಕ್ಯಾಮ್ರಾ ಏನೋ ಪಾಪ ಒಂದ್ ವಾರ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಏನೋ ಗೊತ್ತಿಲ್ಲ, ಅದನ್ನ ನೋಡ್ಕೊಬೇಕಷ್ಟೇ. ಇವರು ಬರೀ ಕಾಫಿ ಕೆಲಸ ಮಾಡಿರೋದು ಕೃಷ್ಣ ನೀನು ಕೆಲಸ ಮಾಡ್ದಪ್ಪ ಅಲ್ಲಲ್ಲಿ. ಆಮೇಲೆ ಹುಡುಗರದು ತುಂಬಾ ಚೆನ್ನಾಗಿ ಟೀಮ್ ವರ್ಕ್ ಇತ್ತು, ಮತ್ತೆ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತಾರಲ್ಲ, ಆ ಒಂದು ಅರ್ಜಿ ಇತ್ತು ನಾವೇನೋ ಹೊಸಾದ್ ಮಾಡ್ಬೇಕು ಅಂತ. ಸೊ ಆ ಟೀಮ್ ನನಗೆ ಸಿಕ್ಕಿದ್ದು ತುಂಬಾ ಒಳ್ಳೇದು, ನಾವೇನೋ ಖುಷಿ ಆಯ್ತು ನಮ್ಗೆ. ಸೊ ಅದೇ ಗುರು, ನಾನು ಹಾಸ್ಟೆಲ್ ಆಗಿರೋದ್ರಿಂದ ನಾನು ಮಾತಾಡೋದು ನಮಗೂ ಖುಷಿ. ಅಂದ್ರೆ ಒಂದ್ ತಿಂಗಳಿನೂ ಇದ್ವಿ ಅಲ್ಲ ಗುರುವೆ, ಅಂದ್ರೆ ಪ್ರಾಸೆಸ್ ಸೇರಿ ತುಂಬಾ ಇದಾಯ್ತು. ಬಟ್ ಮಂಗಳೂರಲ್ಲಿ ಒಂದ್ ತಿಂಗಳಿದ್ದಾಗ ಒಂದಿನೂ ಇನ್ನು ಡೈರೆಕ್ಟರ್ ತರ ಅಂದ್ರೆ ಆ ಒಂದ್ ಇದು ಸ್ಟ್ರಿಕ್ಟ್ ಆಗಿ ಒಂಥರ ನಮ್ಗಳ ಜೊತೆನೆ ಫ್ರೆಂಡ್ಸ್ ಎಲ್ಲ ನಿಮ್ಗೆ ಇರ್ಬೇಕು. ನೀವೇ ಒಂದ್ ಟಿಬಿ ವೇಸ್ಟ್ ಮಾಡಿದ್ರು ಅವ್ರು ಅವಾಗ್ಲೇ ಕೋಪ ಮಾಡ್ಕೊಳ್ಳಿಲ್ಲ ಸರ್. ನಿಮ್ಗೆ ಒಂದ್ ಪಾತ್ರ ಕೊಟ್ರು, ನೀವ್ ಆಕ್ಟ್ ಮಾಡಕ್ಕೆ ನಾನು ತಿಂಡಿ ತಿನ್ನದ ಅಂತ ಬರ್ತೀನಿ, ಸಂಜೆ 4 ಗಂಟೆಲಿ ತಿಂಡಿ ತಿನ್ಕೊಂಡು ಹೋದೆ, ಮತ್ತೆ ರಾತ್ರಿ 8 ಗಂಟೆಗೆ ಬರ್ತೀನಿ, ಅಲ್ಲಿ ಊಟನೂ ಮಾಡ್ಕೊಂಡು ಹೋದೆ, ರಾತ್ರಿ 2:30 ಶಾರ್ಟ್ ಓಕೆನೇ ಆಗ್ಲಿಲ್ಲ. ಅವಾಗ್ಲೇ ನಮ್ ಡೈರೆಕ್ಟರ್ ಕೋಪ ಮಾಡ್ಕೊಳ್ಳಿಲ್ಲ, ಇನ್ ಯಾವ ವಿಷಯ ಕೋಪ ಮಾಡ್ಕೊತ ಹೇಳಿದ್ದೀನಿ. ಒಂದು ಟಿಬಿ ನುಂಗಿ ನೀರು ಕುಡಿದ್ರಿ ನೀವು. ಸರ್ ಒಂದ್ ಟಿಬಿ ಅಲ್ಲ, ಸುಮ್ನೆ ಅಪಪ್ರಚಾರ ಮಾಡ್ಬೇಡಿ. ಮತ್ತೆ ಇನ್ನೆಷ್ಟು ಟಿಬಿ ಹೇಳೋದೆ ಏನಂತ 128 GB 2 ಕಾರ್ಡ್ ಅಲ್ಲ ಹಾಳಾಗೋಗ್ಲಿ ಸರ್. ಸಂಜೆ 4 ಗಂಟೆಗೆ ರಿಹರ್ಸಲ್ ಶುರು ಆಗಿದೆ, ರಾತ್ರಿ 2 ಗಂಟೆ ಆದ್ರೂ ಟೇಕ್ ಓಕೆ ಆಗ್ಲಿಲ್ವಲ್ಲ. ಏನ್ ಬಡ್ಕೊಂಡ್ ಪ್ರೊಡ್ಯೂಸರ್ ಆಗಿದ್ರೆ ಲಘು ಹೃದಯ ಆಗತ್ತಾಗಿದ್ರೆ ಅಲ್ಲೇ ಸತ್ತೋಗಿರೋನು, ಅಯ್ಯೋ ನಂದು ಹೋಯ್ತು ಪಿಕ್ಚರ್ ಅಂತ ಕಾಮಿಡಿ. ಆಮೇಲೆ ಅದು ಚೇಂಜ್ ಆಗಿಲ್ಲ ಅಂತ ಆ ಸೀನ್ ಇನ್ನೊಬ್ರು ಮಾಡೋದು, ವೈಜಿ ಪಾಪ ಮನ್ಸಲ್ಲ ಅದೆಷ್ಟು ಬೈಕೊಂಡ್ರು ಮಂತ್ರ ಹಾಕಿದ್ರು, ಅವ್ನು ಚೆನ್ನಾಗ್ ಮಾಡ್ಬಾರ್ದು ಸೀನ್, ಆ ಸೀನ್ ಮತ್ತೆ ನನಗೆ ಹುಡ್ಕೊಂಡ್ ಬರ್ಲಿ ಅಂತ ಅದ್ರ ಆಗ್ಲಿಲ್ಲ. ಅದು ಏನ್ ಮಾಡ್ತೀಯ. ಬಟ್ ಹೊಸ ಒಂದು ಖುಷಿ ಗುರು, ಅಂದ್ರೆ ನಾವೆಲ್ಲ ಮಂಗ್ಳೂರ್ಗೆ ಹೋದಾಗ ಎಲ್ಲ ಒಂದ್ ಫ್ರೆಂಡ್ಸ್ ಒಂದ್ ಟ್ರಿಪ್ ಹೋದಂಗಿತ್ತು. ಹೌದು, ನಮ್ಗೆ ನಾಟಕದ ರಿಹರ್ಸಲ್ ಗಳಲ್ಲಿ ಏನ್ ಮಾಡ್ತೀವಿ ಅದೇ ತರ ಸಿನಿಮಾದಲ್ಲಿ ಯಾವ್ದೇ ರೀತಿ ಭೇದ ಭಾವ ಇರ್ಲಿಲ್ಲ. ಊಟ ತಿಂಡಿಲಾಗ್ಲಿ ಅಥವಾ ನೋಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ. ಏನ್ ಕೇಳಿದಾಗೆಲ್ಲ ಕೊಡ್ಸ ನಮ್ಗೇನ್ ಕೊಡ್ಸಿಲ್ಲ, ಬರೀ ಊಟ ತಿಂಡಿ ಬಿಟ್ಟು ಏನು ಕೊಡ್ಸಿಲ್ಲ. ಅದ್ರ ಊಟ ತಿಂಡಿನೇ ನಾನು ಹೇಳಿದ್ದು, ಬೇರೆ ಎಲ್ಲ ಇದ್ಬಿಡಿ ಎಷ್ಟು ಇದ್ ಮಾಡೋ. ಅದೇ ಒಂದು ಖುಷಿ ಗುರು, ತುಂಬಾ ಒಳ್ಳೆ ಟೀಮು. ಸೊ ಈ ತರ ಪ್ರೊಫೆಷನಲ್ ಟೀಮ್ ಅಲ್ಲಿ ಕೆಲಸ ಮಾಡಿದ್ಕೆ ನಮಗ್ ತುಂಬಾ ಖುಷಿ. ಅಷ್ಟೇ ಮೀ ಆಲ್ಸೋ ಅದು ಗೆಳೆಯ ಅವಾಗೆಲ್ಲ ತುಂಬಾ ಚೆನ್ನಾಗಿ ಕ್ಲಾರಿಟಿ ಇತ್ತು. ನಾವ್ ಏನೇನು ಯಾವ್ಯಾವ ಹಂತದಲ್ಲಿ ಏನೇನ್ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಚೆನ್ನಾಗಿ ಕ್ಲಾರಿಟಿ ಇತ್ತು, ಮತ್ತೆ ಎಲ್ರಿಗೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋರು. ಸೊ ಆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಂತ ಎಲ್ಲ ನನ್ನ ಗೆಳೆಯರಿಗೆ ತುಂಬಾ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ಇನ್ನು 10 ವರ್ಷದಲ್ಲಿ ನಿಮ್ಮನ್ನ ನೀವು ಎಲ್ಲಿ ನೋಡಕ್ ಇಷ್ಟಪಡ್ತೀರಾ ಇಂಡಸ್ಟ್ರಿಲಿ? ಆತರ ಎಲ್ಲ ಅಂದ್ರೆ ಈಗ ನಾವು ಅದು ಬೌಂಡ್ರಿ ಹಾಕೊಳಕ್ ಆಗಲ್ಲ. ಪಾತ್ರಗಳಲ್ಲಿ ಯಾವ್ದೇ ಸಹ ದೊಡ್ಡ ಪಾತ್ರ ಸಣ್ಣ ಪಾತ್ರ ಅಂತಿರಲ್ಲ. ನಾವ್ ಯಾವ್ದೇ ಪಾತ್ರ ಕೊಟ್ಟರು ಕಲಾವಿದನಾಗಿ ಅದಕ್ಕೆ ಜೀವ ಕೊಟ್ಟು ಮಾಡಿದ್ರೆ ಖಂಡಿತ ಪ್ರೇಕ್ಷಕರು ಗುರುತಿಡದೇ ಹಿಡಿತಾರೆ. ಸೊ ಆತರ ಏನ್ ಬೌಂಡ್ರಿ ಏನ್ ಹಾಕೊಂಡಿಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು ಅನ್ನೋದು ಆಸೆ ಇದೆ ಅಷ್ಟೇ ಸರ್. ಸೊ ನಿಮಗೆ ಯಾರಾದ್ರೂ ಒಬ್ಬರ ಜೊತೆ ಕೆಲಸ ಮಾಡ್ಲೇಬೇಕು ಅದೇ ಎನಿ ಆಫ್ ದ ಬೌಂಡ್ರಿ ಫಾರಿನ್ ಡೈರೆಕ್ಟರ್ಸ್ ಹತ್ರ ಹೇಳುತ್ತಂದ್ರೆ ಇಲ್ಲ, ನಮ್ಮ ಚಿಂತನ್ ಅಂತಿದ್ದಾರೆ ಅವರು, ಅದು ತುಂಬಾ ಆಸೆ ಇರೋದು ನಂಗೆ ಅರ್ಥ ಆಯ್ತಾ. ಇವಾಗ ಫಾರ್ ಎಕ್ಸಾಂಪಲ್ ಈ ಡ್ರೀಮ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿ, ಫಾರ್ ಎಕ್ಸಾಂಪಲ್ ಪ್ರಶಾಂತ್ ನೀಲ್ ಸರ್, ಆತರದಲ್ಲಿ ಸೂರಿ ಸರ್ ಆಬ್ವಿಯಸ್ಲಿ. ಸೊ ಒಳ್ಳೇದಾಗ್ಲಿ ಗೆಳೆಯ. ಆಮೇಲೆ ಇನ್ನೊಂದು ಲಾಸ್ಟ್ ಕ್ವಶನ್ ನಂದು ಯೂಶಲಿ ನಾನು ಕೇಳೋದೇನು ಅಂದ್ರೆ, ಇವಾಗ ನೀನು ಚಿಕ್ಕ ವಯಸ್ಸಲ್ಲಿ ಸಿನಿಮಾಗೆ ಹೋದಾಗ ಯಾವುದೋ ಒಂದು ಮೆಮೊರಿ ಇರುತ್ತಲ್ಲ, ಈ ಫಿಲಮ್ಗೆ ಹೋದಾಗ ನೀವು ನೋಡಿ ದಿಗ್ಲಾಗಿ ಫಿಲಮ್ ಅಂದ್ರೆ ಹಿಂಗೂ ಮಾಡ್ತಾರ, ಆ ಒಂದು ಆಶ್ಚರ್ಯಚಕಿತರಾಗಿ ಫುಲ್ಲು ಮೆಂಟ್ಲಾಗಿದ್ದು ಸೈಕ್ ಆಗಿದ್ದು ಸಿನಿಮಾ ಅಂದ್ರೆ ಯಾವ್ದಾರ ಮೆಮೊರಿ ಇದೆಯಾ ಸಿನಿಮಾದಲ್ಲಿ? ನಮ್ಗೆ ವಯಸ್ಸಲ್ಲಿ ನಮ್ಗೆ ಕನ್ನಡದಲ್ಲಿ ಅಂದ್ರೆ ಅದೇ ಕನ್ನಡ ಯಾವ್ದಾರ ರಾಜ್ಕುಮಾರ್ ಅವರದೇ ಬಂಗಾರದ ಪಂಜರ, ಕೃಷ್ಣದೇವರಾಯ ಫಿಲಮ್ಗಳೆಲ್ಲ ತುಂಬಾ ಆತರ ನೋಡಿ ಆತರ ಎಪಿಕ್ ಆಗಿ ಕೃಷ್ಣದೇವರಾಯ ಅಂದ್ರೆ ಈಗಲೂ ರಾಜ್ಕುಮಾರ್ ನೆನಪು ಬರೋದು. ಯಾರೇ ಅಂದ್ರೆ ಯಾರೇ ಹಿಸ್ಟ್ರಿ ಪಾಠ ಓದಿದ್ರೆ ಮಯೂರ ಅಂದ್ರು ರಾಜ್ಕುಮಾರ್ ನೆನಪು ಬರೋದು, ಬಬ್ರುವಾಹನ ಅಂದ್ರು ಆತರ. ಹೌದು. ಸೊ ಅಣ್ಣಿ ರಾಜ್ಕುಮಾರ್ ಆತರ ಎಪಿಕ್ ಸಿನಿಮಾ ಈಗಲೂ ಅಲ್ಲ ಗುರು, ಈಗಲೂ ಬಬ್ರುವಾಹನ ಕಣ್ಣು ಬರೋದು. ಇದನ್ನ ನೋಡ್ಬೇಕಾದ್ರೆ ಈಗಲೂ ಮೈಯೆಲ್ಲ ರೋಮಾಂಚನ ಆದ್ರೆ. ಸೊ ಇಷ್ಟು ಮಾತಾಡಿದ್ವಿ, ಆದಷ್ಟು ಚಿಕ್ಕದಾಗಿ ಮಾತಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮಂತ ಕಲಾವಿದರೆಲ್ಲ ಗುರುತಿಸಿ ಮಾತಾಡ್ತಿದ್ಯಾ. ಅದೇ ರೀತಿ ನಮ್ಮ ಕೃಷ್ಣನ್ ಟೇಲ್ಸ್ ಚಾನಲ್ಗೆ ಒಳ್ಳೇದಾಗ್ಲಿ, ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಕಲಾವಿದನ ತೊದಲು ನುಡಿಗಳಲ್ಲಿ ಏನಾದ್ರು ತಪ್ಪಿದ್ರೆ ಎಲ್ಲ ಕ್ಷಮೆ ಇರ್ಲಿಯಪ್ಪ. ಥ್ಯಾಂಕ್ಸ್ ಗೆಳೆಯ, ಬಂದಿದ್ದಕ್ಕೆ ಖುಷಿ ಆಯ್ತು ಮಾತಾಡಿ. ಸಿಗೋಣ, ಸಂಜೆ ಸಿಗೋಣ. ಆಗ್ಲಿ ಸರ್, ಥ್ಯಾಂಕ್ ಯು.